ಎಲ್ಲ ನೆಚ್ಚಿನ ಅಂಗಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು. ಪೋಷನ್ ಟ್ರ್ಯಾಕರಲ್ಲಿ ಇಲ್ಲಿ ಪೋಷನ್ ಟ್ರ್ಯಾಕರ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ಮೇಲೆ ವಾಪಸ್ ಹೋಗ್ತೀನಿ. ಎಲ್ಲಿ ಬರಬೇಕು ಅಂತೇಳಿ ಇಲ್ಲಿ ಮೋರಿಗೆ ಬರಬೇಕು. ಮೋರಿಗೆ ಬಂದಮೇಲೆ ಈವೆಂಟ್ಸ್ ಅಂತ ಮೇಲೆ ಕ್ಲಿಕ್ ಮಾಡಿ. ಈವೆಂಟ್ಸ್ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ VHSND CBE ಕಾರ್ಯಕ್ರಮ ಟ್ರೈನಿಂಗ್ ಮಾಡ್ಯೂಲ್ ಅಂತ CBE ಕಾರ್ಯಕ್ರಮವನ್ನು ಮಾಡಬೇಕಾಗತ್ತೆ. ಸೊ ನೋ ಈವೆಂಟ್ ಆ್ಯಡೆಡ್, ಕೆಳಗಡೆ ಪ್ಲಸ್ ಮಾರ್ಕು ಆ್ಯಡ್ CBE ಅಂತ ಇದೆ. ಸೊ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಡೇಟ್ ಮೇಲೆ ಕ್ಲಿಕ್ ಮಾಡೋಣ. ಸೊ ನಮ್ದು ಆ್ಯಕ್ಚುಲಿ ವಾರದಲ್ಲಿ ಮೊದಲನೇ ದಿವಸ ಫ್ರೈಡೇ 1ನೇ ತಾರೀಕು ಬರುತ್ತೆ. ಆವತ್ತಿನ ದಿವಸ ಮೇಡೇ ಹಾಕಿರೋದ್ರಿಂದ ನಾವತ್ತು ಮಾಡಿರೋಲ್ಲ. ಸೊ 2ನೇ ತಾರೀಕು ಶನಿವಾರ ಆಗಿರೋದ್ರಿಂದ ಮಾಡ್ಬೋದು. ಅದನ್ನಾರು ಡೇಟ್ ತೋರಿಸ್ಬೋದು, ಇಲ್ಲ ಇವತ್ತಿನ ಡೇಟ್ ತೋರಿಸ್ಬೋದು. ಸೊ ಇವತ್ತಿನ ಡೇಟ್ ತೋರಿಸೋಣ, ಯಾವುದೇ ಪ್ರಾಬ್ಲಮ್ ಇಲ್ಲ. ಸೊ ಸೆಲೆಕ್ಟ್ ದ ಥೀಮ್ ಅಂತ ಇದೆ. ನಮಗಿನ್ನೂ ಆ್ಯಕ್ಚುಲಿಯಾಗಿ ಡೇಟು ಇದಾಗಿರೋದ್ರಿಂದ ಅಂದರೆ ಟೈಮಿಂಗ್ಸು ಕೊಟ್ಟಿರಲಿಲ್ಲ. ಏನಪ್ಪ ಅಂತಂದರೆ ಪ್ರತಿ ಒಂದು ವರ್ಷದಲ್ಲಿ ಇಂತಿಷ್ಟು ಲಿಸ್ಟ್ ಕೊಡೋರು. ಗರ್ಭಿಣಿ ನ್ಯೂ ಎಂಟ್ರಿನ, ಮಕ್ಕಳದ್ದು ನ್ಯೂ ಎಂಟ್ರಿನ ಏನು ಅಂತ ಹೇಳಿಬಿಟ್ಟು, ಪ್ರೆಗ್ನೆನ್ಸಿ ಇನ್ವೈಟಿಂಗ್ ಮಾಡಿದ್ರೆ ಅನ್ನಪ್ರಾಶನ ದಿವಸನ, ಸುಪೋಷನ್ ದಿವಸನ, ಶಾಲಾ ಪೂರ್ವ ಶಿಕ್ಷಣಕ್ಕೆ ಪೂರ್ವ ತಯಾರಿಯನ್ನು, ಅಥವಾ ಪಬ್ಲಿಕ್ ಹೆಲ್ತ್ ಮೆಸೇಜಿಂಗ, ಇವೆಲ್ಲ ಈ ಒಂದು ಲಿಸ್ಟ್ ಬರೋದು ಯಾವ ಡೇಟಲ್ಲಿ ಅಂತೇಳಿ. ಸದ್ಯಕ್ಕೆ ಯಾವುದೂ ಲಿಸ್ಟು ಕೊಟ್ಟಿಲ್ಲ. ಸೊ ಈಗ ನಾವು ಏನು ಮಾಡಬೇಕು ಅಂದರೆ ಇಲ್ಲಿ ಫಸ್ಟ್ ಒನ್ ತೊಗೊಳ್ತಾ ಇದ್ದೀನಿ. ಇನ್ವೈಟಿಂಗ್ ವುಮೆನ್ ಡ್ಯೂರಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಟ್ರೈಮೆಸ್ಟರ್ ಆಫ್ ಪ್ರೆಗ್ನೆನ್ಸಿ ಅಂತ ತೊಗೊಳ್ತೀನಿ. ತೊಗೊಂಡು ಇಲ್ಲಿ ಸಬ್ಮಿಟನ್ನು ಕೊಡ್ತಾಯಿದ್ದೀನಿ. ಓಕೆ, ಇಲ್ಲಿ ಸಕ್ಸಸ್ಫುಲ್ ಆಯಿತು. ಓಕೆ, ಇದು ಅಕಸ್ಮಾತು ನಮಗೆ ಆಮೇಲೆ ಚೇಂಜಸ್ ಏನಾರು ಮಾಡ್ಕೋಬೇಕು ಅಂತಂದರೆ, ಇಲ್ಲ ಇದಲ್ಲ, ಈ ವಿಷಯ ಇದು ಅಲ್ಲ ಅಂತ ಹೇಳಿದಾಗ ನಾವೇನು ಮಾಡಬೇಕಾಗತ್ತೆ, ಸೊ ಬೇರೆ ವಿಷಯಗಳನ್ನು ಅವರು ನಮ್ಮ ಇಲಾಖೆಯಲ್ಲಿ ತಿಳಿಸಿರ್ತಾರೆ. ಇಲಾಖೆಯಲ್ಲಿ ತಿಳಿಸಿದಾಗ ನಾವು ಬೇರೆ ವಿಷಯವನ್ನು ನಾವು ಹಾಕಬೇಕಂದ್ರೆ ಇನ್ವೈಟಿಂಗ್ ವುಮೆನ್ ಡ್ಯೂರಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಟ್ರೈಮೆಸ್ಟರ್ ಆಫ್ ಪ್ರೆಗ್ನೆನ್ಸಿ ಇದು ಅಲ್ಲ ಅಂದಮೇಲೆ ಇಲ್ಲಿ ಪಕ್ಕದಲ್ಲಿರ್ತಕ್ಕಂತಹ ಪೆನ್ನಿನ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಒಂದಷ್ಟು ಲಿಸ್ಟು ಕೆಳಗಡೆ ಆರೋ ಮಾರ್ಕ್ ಬರುತ್ತೆ. ಇಲ್ಲಿ ಥೀಮ್ ಮೇಲೆ, ಈ ಥೀಮ್ ಮೇಲೆ ಆರೋ ಮಾರ್ಕ್ ಬಂದಮೇಲೆ ಇಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಬೋದು. ಬೇಡವಾ ಅನ್ನಪ್ರಾಶನ ದಿವಸ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡಿ. ಅದು ಬೇಡವಾ ಸುಪೋಷನ್ ದಿವಸ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಕೊಡಿ. ಬೇರೆ ಮತ್ತೇನಾದ್ರು ಇತ್ತಾ, ಗೆಟಿಂಗ್ ರೆಡಿ ಫಾರ್ ಪ್ರೀ ಸ್ಕೂಲ್ ಅಟ್ AWC ಅಂತ ಇರುತ್ತಾ, ಇದನ್ನು ಕೊಟ್ಟು ಸಬ್ಮಿಟ್ ಕೊಡಿ. ಅಕಸ್ಮಾತ್ ಇಲ್ಲ ಪಬ್ಲಿಕ್ ಹೆಲ್ತ್ ಮೆಸೇಜಿಂಗ್ ಇರುತ್ತಾ, ಅದಾರು ಸಬ್ಮಿಟ್ ಕೊಡಿ. ಈಗ ಸದ್ಯಕ್ಕೆ ನಾನು ಸೆಲೆಕ್ಟ್ ಮಾಡಿದ್ದು ಇನ್ವೈಟಿಂಗ್ ವುಮೆನ್ ಡ್ಯೂರಿಂಗ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಟ್ರೈಮೆಸ್ಟರ್ ಆಫ್ ಪ್ರೆಗ್ನೆನ್ಸಿ ಅಂತೇಳಿ. ಅದನ್ನು ಕ್ಯಾನ್ಸಲ್ ಮಾಡ್ತೀನಿ. ಗೆಟಿಂಗ್ ರೆಡಿ ಫಾರ್ ಪ್ರೀ ಸ್ಕೂಲ್ ಅಟ್ AWC ಯಾಕೆಂದರೆ ನಾವು ಸದ್ಯದಲ್ಲೇ ಮತ್ತು ನಾವು ಮಕ್ಕಳನ್ನ ನಾವು ಅಂಗನವಾಡಿಯಿಂದ ಕರೆತರಬೇಕಾಗತ್ತೆ. ಅದಕ್ಕೆ ನಾವು ಗೆಟ್ ರೆಡಿ ಮಾಡೋಕ್ಕೆ ಏನೇನು ಮಾಡಬೇಕು ಅದನ್ನು ತಯಾರಿ ಮಾಡೋದಕ್ಕೆ ಈ ವಿಷಯ ಅಂದರೆ ಈ ಥೀಮನ್ನು ಆರಿಸ್ಕೊಂಡಿದ್ದೀನಿ. ಸೊ ಇದನ್ನು ಆರಿಸ್ಕೊಂಡ್ಮೇಲೆ ಸಬ್ಮಿಟ್ ಕೊಟ್ಟಿದ್ದೀನಿ. ಸೊ ನಾವು ಎಡಿಟ್ ಸಹಿತನೂ ನಾವು ಇಲ್ಲಿ ಮಾಡ್ಕೊಳ್ಳೋ ಅಂಥ ಚಾನ್ಸಸ್ ಇದ್ದಾವೆ. ಸೊ ಆಯಿತಾ. ಸೊ ಇದಿಷ್ಟು CBE ಕಾರ್ಯಕ್ರಮ. ಇನ್ನು ನೆಕ್ಸ್ಟ್ ಇನ್ನು 3ನೇ ವಾರಕ್ಕೆ ಬರುತ್ತೆ, ಆವಾಗ ನೋಡೋಣಂತೆ. ಓಕೆ, ಇಷ್ಟು ತನಕ ನೋಡಿದ್ರಲ್ವಾ, ಉಪಯುಕ್ತ ಮಾಹಿತಿಯನ್ನು ಪಡ್ಕೊಂಡಿರೋ ಅಂತ ಭಾವಿಸುತ್ತಾ ಮತ್ತೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.